ಎಚ್.ಡಿ. ಕೋಟೆ ತಾಲೂಕಿನ ಮೊತ್ತಹಾಡಿ ಮತ್ತು ನಾಗನಹಳ್ಳಿ ಹಾಡಿ ಸಂಪರ್ಕಿಸುವ ರಸ್ತೆ. ಈ ಮಾರ್ಗದಲ್ಲಿ 2 ಗ್ರಾಮಗಳ ಜನರು, ಶಾಲಾ ಮಕ್ಕಳು, ರೈತರು ಕೆಲಸ ಕಾರ್ಯ ನಿಮಿತ್ತ ಓಡಾಡುತ್ತಾರೆ. ಹೀಗಾಗಿ 2 ಗ್ರಾಮಗಳ ಜನರಿಗೆ ಓಡಾಡಲು ಅನುಕೂಲವಾಗುವ ನಿಟ್ಟಿನಲ್ಲಿ ಸೇತುವೆ ಹಾಗೂ ರಸ್ತೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿದೆ. ಸೇತುವೆ ಕಾಮಗಾರಿ ಬಹುತೇಕ ಮುಗಿಯುವ ಹಂತಕ್ಕೆ ಬಂದು ನಿಂತಿದೆ. ಆದರೆ ರಸ್ತೆ ನಿರ್ಮಾಣ ನಿಂತಲ್ಲಿಯೇ ನಿಂತಿದೆ. ಇದಕ್ಕೆ ಅಕ್ಕಪಕ್ಕದ ಜಮೀನಿನವರು ರಸ್ತೆ ನಿರ್ಮಾಣಕ್ಕೆ ಜಾಗ ಬಿಟ್ಟುಕೊಡದೆ ಇರುವುದು. ಸರ್ವೆ ನಂಬರ್ 20 ಮತ್ತು 27 ನಡುವೆ ಇರುವ ಸರ್ಕಾರಿ ಜಾಗದಲ್ಲಿ ಜನರು ತಿರುಗಾಡುತ್ತಿದ್ದರು. ಆದರೆ ಕಾಲಕ್ರಮೇಣ ಅಕ್ಕಪಕ್ಕದ ಜಮೀನಿನ ಮಾಲೀಕರು ಒತ್ತುವರಿ ಮಾಡಿಕೊಂಡು ತಂತಿಬೇಲಿ ನಿರ್ಮಿಸಿಕೊಂಡಿದ್ದಾರೆ ಎಂಬ ಆರೋಪವಿದೆ. ಈರಳ್ಳಿ ವ್ಯಾಪ್ತಿಗೆ ಬರುವ ಸರ್ವೆ ನಂಬರ್ 84, 83, 82 ಮತ್ತು 74 ಹಾಗೂ ನಾಗನಹಳ್ಳಿ ವ್ಯಾಪ್ತಿಗೆ ಬರುವ ಸರ್ವೆ ನಂಬರ್ 4, 8, 10, 11, 12, 13, 14, 15 ಮತ್ತು 20 ಹಾದು ಹೋಗುವ ಈ ಜಾಗ ನಾಗನಹಳ್ಳಿ ಮತ್ತು ಈರಳ್ಳಿ ರಾಜಕಾಲುವೆ ಹಾಗೂ ಸರ್ವೆ ನಂಬರ್ 4ರ ಗೋಮಾಳ ಜಾಗದಲ್ಲಿ ಕುರುಬ ಸಮಾಜದ ಸ್ಮಶಾನ ಜಾಗ ಎನ್ನಲಾಗಿದೆ. ಹಿಂದಿನಿಂದಲೂ ಈ ರಸ್ತೆಯಲ್ಲೇ 2 ಗ್ರಾಮಗಳ ಜನರು ಓಡಾಡುತ್ತಿದ್ದರು. ಮಕ್ಕಳು ಶಾಲೆಗೆ ಹೋಗುತ್ತಿದ್ದರು. ವಯೋವೃದ್ಧರು ಪಿಂಚಣಿ ಪಡೆಯಲು ನಾಗನಹಳ್ಳಿ ಅಂಚೆ ಕಚೇರಿಗೆ ಬರುತ್ತಿದ್ದರು. ತಾವು ಬೆಳೆದ ಬೆಳೆಗಳನ್ನು ಸಾಗಿಸಲು ರೈತರು ಇದೇ ಮಾರ್ಗ ಉಪಯೋಗಿಸುತ್ತಿದ್ದರು. ವರ್ಷಗಳು ಕಳೆದಂತೆ ಈ ರಸ್ತೆಯನ್ನು ಅಕ್ಕಪಕ್ಕದ ಜಮೀನಿನವರು ಒತ್ತುವರಿ ಮಾಡಿಕೊಂಡು ತಂತಿ ಬೇಲಿ ಹಾಕಿಕೊಂಡಿದ್ದಾರೆ. ಪರಿಣಾಮ ಜನರಿಗೆ ತಿರುಗಾಡಲು ತೊಂದರೆಯಾಗಿದೆ. ಈ ಸಂಬಂಧ ರಸ್ತೆ ಒತ್ತುವರಿ ತೆರವು ಮಾಡಿಸಿ ರಸ್ತೆ ನಿರ್ಮಾಣಕ್ಕೆ ಅನುವು ಮಾಡಿಕೊಡುವಂತೆ ರೈತರು 2020ರಿಂದಲೂ ಸಂಬಂಧಪಟ್ಟ ಇಲಾಖೆಗಳು ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುತ್ತಾ ಬಂದಿದ್ದಾರೆ. ಅಲ್ಲದೆ ಸಚಿವರು, ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ. 20 ಡಿಸೆಂಬರ್ 2023ರಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಗಮನಕ್ಕೂ ತರಲಾಗಿತ್ತು. ದಿನಾಂಕ 6 ಜುಲೈ 2024ರಲ್ಲಿ ಶಾಸಕ ಅಲುಚಿಕ್ಮದು ಅವರು ನಡೆಸಿದ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಇದನ್ನು ಪ್ರಸ್ತಾಪಿಸಲಾಗಿತ್ತು. ದಿನಾಂಕ 17 ಸೆಪ್ಟೆಂಬರ್ 2024ರಲ್ಲೂ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ನಡೆಸಿದ ಜನಸ್ಪಂದನ ಕಾರ್ಯಕ್ರಮದಲ್ಲೂ ರಸ್ತೆ ನಿರ್ಮಾಣಕ್ಕೆ ಒತ್ತುವರಿ ತೆರವು ಮಾಡಿಸಿಕೊಳ್ಳುವಂತೆ ಮನವಿ ಮಾಡಲಾಗಿತ್ತು. ಈ ವೇಳೆ ಲಕ್ಷ್ಮೀಕಾಂತ್ ರೆಡ್ಡಿ ಸರ್ವೆ ಮಾಡಿಸುವಂತೆ ಭೂಮಾಪನ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ವಿಳಂಬ ಮಾಡ್ತಿರೋದಕ್ಕೆ ಶಾಸಕ ಅಲುಚಿಕ್ಮದು ಕೂಡ ಬೇಸರ ವ್ಯಕ್ತಪಡಿಸಿದರು. ಒತ್ತುವರಿ ಮತ್ತೆ ಸರ್ಕಾರಿ ಜಾಗದಲ್ಲಿ ತಿರುಗ್ತಿದ್ದ ಜಾಗವನ್ನು ನಾಗನಹಳ್ಳಿ ಗ್ರಾಮದ ಹಲವರು ಒತ್ತುವರಿ ಮಾಡಿಕೊಂಡು ರೈತಾಪಿ ಜನಾಂಗರು ತುಂಬ ತೊಂದರೆ ಪಡ್ತಾ ಇದ್ದಾರೆ. ಈ ವಿಚಾರವಾಗಿ ನಾವು 2020ರಿಂದ ಇಲ್ಲಿವರೆಗೂ ಅನೇಕ ಬಾರಿ 40ಕ್ಕೂ ಹೆಚ್ಚು ಅರ್ಜಿಗಳನ್ನು ಕೊಡ್ತಾ ಬಂದಿದ್ದೀವಿ. ಜಿಲ್ಲಾಧಿಕಾರಿ ಕಚೇರಿಗೆ ಹಾಗೂ ಉಪನಿರ್ಮಾಣ ಕಚೇರಿಗೆ ಮತ್ತು ಶಾಸಕರು ಗಮನಕ್ಕೆ ಬಂದು ಅವರು ತಿಳಿಸಿದ್ದಾರೆ. ಹೀಗಾಗಿ ತುಂಬ ನಾವು ಬೆಳೆದಂಥ ಬೆಳೆಗಳನ್ನು ಮಳೆ ಬಂದ ಸಂದರ್ಭದಲ್ಲಿ ನೀರು ಕುಂಚ್ಕೊಂಡು ಹೋಗಿ ಮತ್ತು ಸರಿಯಾದ ರೀತಿಯಲ್ಲಿ ಬೆಳೆಯನ್ನು ತಗೊಳ್ಳೋಕ್ಕಾಗ್ದೇ ತುಂಬ ತೊಂದರೆ ಪಡ್ತಾ ಇದ್ವಿ. ದಯವಿಟ್ಟು ಇದನ್ನು ನೆರವೇರಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ತಾ ಇದ್ವಿ. ಸರ್, ಇದು ಈ ವಿಚಾರವಾಗಿ ನಾವು 3 ಬಾರಿ ಅಳ್ತಾಗಿ ಹೋಗಿದ್ವಿ ಸರ್. ನಾವು ಸ್ಪಾಟ್ಗೆ ಅದು 1.25 ಕಿಲೋಮೀಟ್ರ್ ಇದೆ ಸರ್. ಅದು ಮತ್ತು ಜಾಸ್ತಿ ಜನ ಸರ್ವೇಸ್ಬೇಕಾಗ್ತಾರೆ. ನಾವು ಎಷ್ಟು 2 ವೀಕಲ್ಲಿ ನಾವು ಡೇಟ್ ಕೊಡ್ತೀವಿ ಅಂತ ಹೇಳಿದ್ವಿ ಸರ್. ಅದು ಒಂದು ಹೆಚ್ಚು 5 ಜನರಿಂದ 6 ಜನ ಸರ್ವೇಸ್ಬೇಕು ಸರ್. ಅದು ತುಂಬ ಇಲ್ಲೇ ಇದ್ದಾರೆ ಸರ್. ಇಲ್ಲೇ ನೋಡಪ್ಪ, 4 ವರ್ಷದಿಂದ ಹೊಸ ಪ್ರಾಬ್ಲಮ್ ಅಲ್ಲ. ನಿಮಗೆ ಎಷ್ಟು ಬಾರಿ ನಾವು ಹೇಳಿದ್ದೀವಿ, ಹಲವಾರು ಬಾರಿ. ನಾನೇ 3, 4, 5 ವರ್ಷದಿಂದ ಹೇಳ್ಕೊಬಂದಿದ್ದೀನಿ. ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಮಾಡಬೇಕಲ್ವಾ? ನಾವು 3 ಬಾರಿ ಹೋಗಿದ್ವಿ ಸರ್. ಇಷ್ಟಾದರೂ ಸರ್ವೆಗೆ ಅಧಿಕಾರಿಗಳು ಬಂದಾಗ ಒತ್ತುವರಿದಾರರು ಅಳತೆಗೆ ಅಡ್ಡಿಪಡಿಸುತ್ತಿದ್ದರು. ಮಧ್ಯದಲ್ಲಿ ಬೇಡಿ ಸರ್, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಮಧ್ಯದಲ್ಲಿ ಬೇಡಿ. ಇಲ್ದೇ ಈ ಕಡೆ ಶುರು ಮಾಡಿ, ಇಲ್ದೇ ಈ ಕಡೆ ಶುರು ಮಾಡಿ. ನಮ್ದೇನು ಇದಿಲ್ಲ. ಯಾರು ಸರ್? ಅದು ಒಟ್ಟಿನಲ್ಲಿ ಯಾವ ಕಡೆಗೆ ಅಂದ್ರೆ ಆಗಲಿ, ಒಂದು ಕಡೆಯಿಂದ ಶುರು ಮಾಡಿ ಅಷ್ಟೇ. ಅಲ್ಲ ಸರಿ ಸರ್, ಅದು ನಿಮಗೆ ಸೇರಿದ್ದು ಸರ್. ಅದು ನಿಮಗೆ ಸೇರಿದ್ದವರು, ಯಾಕೆ ನಿಮಗೆ ಸೇರಿದ್ದವರು. ಆದರೆ ಒಂದು ಕಡೆಯಿಂದ ಶುರು ಮಾಡಿ ಮಾಡ್ತೀವಿ. ಒಂದು ಇಲ್ದರೆ ಆ ಕಡೆಯಿಂದ ಬನ್ನಿ, ಇಲ್ದರೆ ಈ ಕಡೆಯಿಂದ ಬನ್ನಿ.
ಇಷ್ಟು ಮಾತ್ರ ಹೇಳ್ಬೇಕು, ಮತ್ತೆ ಸರಿ ಇರಲ್ಲ ಅಂತ ಯಾಕಂದ್ರೆ ಕೈ ತೋರಿಸ್ಕೊಂಡು ಯಾವ್ದು ಸರ್? ಅವಾಗ ಅಲ್ಲಿ ನಿಂತ್ಕೊಂಡು ಈಗ ಹೇಳಿದ್ರಲ್ಲ ಸರಿ ಇರಲ್ಲ ಅಂತಂದ್ರಲ್ಲ ನೀವು, ಏನ್ ಸರಿ ಇರಲ್ಲ ಅಂತ ಈಗ ಹೇಳಿದ್ರಲ್ಲ ಮಾತ್ನಲ್ಲಿ ನಿಂತ್ಕೊಂಡು ಯಾರಿಗೆ? ಹೇಳಿದ್ರಲ್ಲ ಅವ್ರ ಮಾತು ಕೇಳ್ಬೇಡಿ ಸರಿ ಇರಲ್ಲ ಅಂತಂದ್ರಲ್ಲ. ಮಧ್ಯದವ್ರು ಮಾತಾಡಿ ಮಾತಾಡಿ. ನೀವು ಅಫಿಷಿಯಲ್ ಮಾತಾಡಿ. ನಾನು ಹೇಳ್ತೀನಿ ನಿಮ್ಮ ಹತ್ರ ಮಾತಾಡ್ತಾ ಇರೋದು. ನೀವು ಅಫಿಷಿಯಲ್ ಬಂದಿದ್ದೀರಾ, ನೀವು ಅಫಿಷಿಯಲ್ ಬಂದಿದ್ದೀರಾ, ನೀವು ಹೇಳ್ತಾ ಇದ್ದೀನಿ. ಮಧ್ಯದವ್ರು ತಲೆ ಹಾಕ್ಬಾರ್ದು, ಮಧ್ಯದವ್ರು ತಲೆ ಹಾಕ್ಬಾರ್ದು. ನೀವು ಅಫಿಷಿಯಲ್ ಬಂದಿದ್ದೀರಾ, ಅಫಿಷಿಯಲ್ ಆಗಿ ಮಾಡಿ. ಅಷ್ಟೇ ಸಮಾಧಾನದಲ್ಲಿ ಮಾತಾಡ್ತಾ ಇರೋದು. ಮಧ್ಯದವ್ರು ತಲೆ ಹಾಕಿದ್ರೆ ಮಧ್ಯದವ್ರು ತಲೆ ಹಾಕಿದ್ರೆ ಈ ಸಮಸ್ಯೆ ಉದ್ಭವ ಆಗ್ತದೆ. ಬನ್ನಿ ನೀವು ಅಫಿಷಿಯಲ್ ಆಗಿ ನಾನು ಹೇಳ್ತೀನಿ. ಹೇಳಿ ನನ್ನ ಹತ್ರ ಮೆತ್ತಗೆ ಮಾತಾಡಿ. ಫಸ್ಟ್ ನೀವು ಅಷ್ಟೇನಾ ಹೇಳ್ತಾರೋ? ವ್ಯಕ್ತಿಗೇನೆ ಮಾತಾಡೋದು, ವ್ಯಕ್ತಿಗೇನೆ ಇದರಿಂದ ಬೇಸತ್ತ ರೈತರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೂ ಕೂಡ ಪತ್ರ ಬರೆದಿದ್ದರು. ಇದೀಗ ಕಂದಾಯ ಇಲಾಖೆಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಪತ್ರ ಬರೆಯಲಾಗಿದ್ದು ಕೂಡಲೇ ಸರ್ವೆ ಮಾಡಿಸುವಂತೆ ಆದೇಶಿಸಿದೆ. ಜಿಲ್ಲಾಧಿಕಾರಿ ಕಚೇರಿಯಿಂದ ತಹಶೀಲ್ದಾರ್ ಕಚೇರಿಗೂ ಪತ್ರ ಬಂದಿದ್ದು ಸರ್ವೆಗೆ ದಿನಾಂಕ ನಿಗದಿ ಮಾಡಿದೆ. ತಿರುಗಾಡ ರಸ್ತೆಗೆ ಸರ್ಕಾರಿ ಜಾಗ ಗುರುತು ಮಾಡುವ ಸಂಬಂಧ ಈರಳ್ಳಿ ಗ್ರಾಮದ ಸರ್ವೆ ನಂಬರ್ 4, 8, 10, 11, 12, 13, 14, 15, 20 ಹಾಗೂ 84, 83, 82 ಹಾಗೂ 74ರಲ್ಲಿ ಫೆಬ್ರವರಿ 26 ಮತ್ತು 27 ಹಾಗೂ ಮಾರ್ಚ್ 7ರಂದು ಸರ್ವೆಗೆ ದಿನಾಂಕ ನಿಗದಿಪಡಿಸಲಾಗಿದ್ದು ಅಂದು ಸೂಕ್ತ ಭದ್ರತೆ ಕಲ್ಪಿಸುವಂತೆ ಎಚ್.ಡಿ. ಕೋಟೆ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಿಗೆ ತಹಸೀಲ್ದಾರ್ ಪತ್ರ ಬರೆದಿದ್ದಾರೆ. ಅಂದು ರಾಜಸ್ವ ನಿರೀಕ್ಷಕರು ಹಾಗೂ ಈರೇಳ್ಳಿ ಮತ್ತು ನಾಗನಹಳ್ಳಿ ಪಿಡಿಒಗಳಿಗೆ ಖುದ್ದು ಹಾಜರಿರುವಂತೆ ತಹಸೀಲ್ದಾರ್ ಸೂಚಿಸಿದ್ದಾರೆ. ಒಟ್ಟಲ್ಲಿ ರೈತರನ್ನು ಗಮನದಲ್ಲಿಟ್ಟುಕೊಂಡು ಸಚಿವ ಕೃಷ್ಣ ಬೈರೇಗೌಡ, ಶಾಸಕ ಅನಿಲ್ ಚಿಕ್ಕಮಾದು, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಹಾಗೂ ತಹಸೀಲ್ದಾರ್ ಶ್ರೀನಿವಾಸ್ ಅವರು ತೆಗೆದುಕೊಂಡಿರುವ ದಿಟ್ಟ ನಿರ್ಧಾರದಿಂದ ಕೊನೆಗೂ ಸರ್ವೆಗೆ ದಿನಾಂಕ ನಿಗದಿಪಡಿಸಲಾಗಿದೆ. ಇದು ತಿರುಗಾಡುವ ರಸ್ತೆಗಾಗಿ ಕಳೆದ 5 ವರ್ಷಗಳಿಂದ ಹೋರಾಟ ನಡೆಸಿಕೊಂಡು ಬರುತ್ತಿರುವ ರೈತರಿಗೆ ಇದಕ್ಕೆ ಸಾಥ್ ನೀಡಿದ ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳ ಹೋರಾಟಗಾರರಿಗೆ ಕೊಂಚ ಸಮಾಧಾನ ತಂದಿದೆ. ಎಚ್.ಡಿ. ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ.